ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KL&KA ರೆಸಿಪಿ. ಇವತ್ತು ಕಿಚಡಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಸುಲಭವಾಗಿ ನಮ್ಮ ಮನೆ ಮಾಡೋದು ಇದೇ ರೀತಿ. ಈ ರೀತಿ ಮಾಡಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ನಾನಿಲ್ಲಿ ಒಂದು 4 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿ ತೊಗೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಟೇಸ್ಟ್ ಇರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ 1 ಸ್ಪೂನ್ ಮೆಂತ್ಯ ಹಾಕ್ಕೊಳ್ಳಿ. ಮೆಂತ್ಯನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮೆಂತ್ಯನ ನಾವು ರುಬ್ಬಲಿಕ್ಕೆ ಅರ್ಧ ಹಾಕಬೇಕು, ಹಾಗೆ ಅನ್ನಕ್ಕೆ ಅರ್ಧ ಹಾಕಬೇಕು. ಆದ್ದರಿಂದ 1 ಸ್ಪೂನ್ ತೊಗೊಂಡಿದ್ದೀನಿ. ಹಾಫ್ ಮಾಡ್ಕೊಳ್ಳಿ. ಮೆಂತ್ಯ ಜಾಸ್ತಿ ಹಾಕಿದ್ರೆ ಕಹಿ ಆಗಿಬಿಡುತ್ತೆ, ಜಾಸ್ತಿ ಹಾಕಬಾರ್ದು. ಹಾಗೆ ಹೆಸ್ರು ಕಾಳನ್ನು ಹುರ್ಕೊತಿದ್ದೀನಿ. ಇದನ್ನು ಅನ್ನಕ್ಕೆ ಹಾಕಬೇಕು. ಚೆನ್ನಾಗಿ ಹುರ್ಕೊಂಡು ಅದನ್ನು ಸೈಡಿಗೆ ತೆಗೆದಿಟ್ಕೊಳ್ಳಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವು ಆವಾಗಲೇ ಹುರ್ಕೊಂಡಿದ್ದಂಥ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಮೆಂತ್ಯ ಒಂದು ಅರ್ಧ ಸ್ಪೂನು, ಹೇಳಿದ್ನಲ್ಲ ಅರ್ಧ ಸ್ಪೂನು ಅನ್ನಕ್ಕೆ ಹಾಕ್ಕೋಬೇಕು ಅಂತ. ಹಸಿ ಈರುಳ್ಳಿ ಹಾಕ್ಕೋಬೇಕು, ಹಸಿ ಬೆಳ್ಳುಳ್ಳಿ ಹಾಕ್ಕೋಬೇಕು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನಿಲ್ಲಿ ಜೀರಿಗೆ 1/4 ಸ್ಪೂನು ಮತ್ತು ಕೊತ್ತಂಬರಿ ಬೀಜ ಬರುತ್ತಲ್ಲ ಅದು 1-2 ಸ್ಪೂನ್ ಹಾಕ್ಕೋಬೇಕು. ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಇಷ್ಟು ಹಾಕಿದ್ಮೇಲೆ ಒಣಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು. ನಾನು ತೆಂಗಿನಕಾಯಿ ಹಾಕೋದು ಮರ್ತೋಗಿದ್ದೀನಿ. ನಾನು ಮತ್ತೆ ರುಬ್ಕೊಂಡೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಬಬೇಕು. ನೀವು ಈ ರೆಸಿಪಿಗೆ ಹಸಿ ಕಾಳುಗಳು ಬರ್ತಾವಲ್ಲ, ತಡ್ನಿಕಾಳು, ತೊಗರಿಕಾಳು ಮತ್ತು ಅವರೆಕಾಳು, ಆ ಸೀಸನಲ್ಲೆಲ್ಲ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೂ ನೀವು ಬಟಾಣಿ ಅದೆಲ್ಲ ಹಾಕ್ಕೊಂಡು ಮಾಡ್ಬೋದು. ಹಾಗೆ ಇದಕ್ಕೆ ಸೊಪ್ಪುಗಳನ್ನ ಹಾಕಿ ಮಾಡ್ತಾರೆ. ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನ್ ಸಾಸಿವೆ ಸಿಡಿದ ಮೇಲೇ ನೀವು ಈರುಳ್ಳಿ ಹಾಕಬೇಕು, ಇಲ್ಲ ಕಹಿ ಬರುತ್ತೆ. ಈರುಳ್ಳಿ ಹಾಕಿ ಹಾಗೆ ಒಂದು ಗರಿ ಕರಿಬೇವಿನ ಎಲೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ಬೇಕಾದರೆ ಈ ರೆಸಿಪಿಗೆ ಸಬ್ಬಸಿಗೆ ಸೊಪ್ಪು ಬರುತ್ತಲ್ಲ ಅದು ಹಾಕ್ಕೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಕಿದ್ರೆ. ನನಗೆ ಇಲ್ಲಿ ಸಿಗಲ್ಲ, ಆದ್ದರಿಂದ ನಾನು ಅದೇನು ಹಾಕಿಲ್ಲ. ನನ್ನ ಹತ್ರ ಇರೋ ವೆಜಿಟೇಬಲ್ಸ್ನ ಹಾಕ್ಕೊಂಡು ಮಾಡ್ತಿದ್ದೀನಿ. ಒಂದು ಅರ್ಧ ಕ್ಯಾರೆಟ್ ಹಾಕ್ಕೊಳ್ಳಿ. ಕ್ಯಾರೆಟು 1-2 ನಿಮಿಷ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಕ್ಕೆ ಒಂದು ಹುಳಿ ಟೊಮೊಟೊ ಹಾಕ್ಕೋತಿದ್ದೀನಿ. ನೀವು ಜಾಮ್ ಟೊಮೊಟೊ ಹಾಕ್ಕೊಳಕ್ಕಿದ್ರೆ 2 ಹಾಕ್ಕೋಬೇಕು. ಒಂದು ಟೊಮೊಟೊ ಹಾಕ್ಕೊಂಡು ಅದನ್ನು 1-2 ನಿಮಿಷ ಈ ರೀತಿ ಬಾಡಿಸ್ಕೊಂಡು, ಇವಾಗ ನೈಟ್ ನೆನೆಸಿಟ್ಕೊಂಡಿದ್ದೆ ಒಂದು ಬೌಲು ಬಟಾಣಿ, ಸ್ವಲ್ಪ 1 ಹಿಡಿಯಷ್ಟು, ಅದನ್ನು ಅದರೊಳಗಡೆ ಹಾಕಿ ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಮೆಂತ್ಯ ಮತ್ತು ಹೆಸರು ಕಾಳು, ಅದನ್ನು ಇದರೊಳಗಡೆ ಹಾಕಿ 1-2 ನಿಮಿಷ ಈ ರೀತಿ ಹುರ್ಕೋಬೇಕು. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀರಾ ಅಂದರೆ ಈ ಟೈಮಲ್ಲಿ ತೊಗರಿಬೇಳೆ ಮತ್ತು ಒಂದು ಸ್ವಲ್ಪ ಹೆಸರು ಬೇಳೆ ಬರುತ್ತಲ್ಲ ಅದನ್ನು ಒಳಗಡೆ ಹಾಕ್ಕೋಬೇಕು. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕಡಿಮೆ ಮಾಡ್ತಿರೋದ್ರಿಂದ ಅದೇನು ಹಾಕ್ಕೋತಿಲ್ಲ. ಜೊತೆಗೆ ಅರಿಶಿನ ಪುಡಿ ಮತ್ತು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ, ಜೊತೆಗೆ ಉಪ್ಪು ಹಾಕಿ, ಹಾಗೆ ನೆನೆಸಿಟ್ಕೊಂಡಿರೋ ಅಕ್ಕಿನೂ ಹಾಕಿ 1 ವಿಷಲ್ ತೊಗೊಂಡ್ರೆ ಕಿಚಡಿ ರೆಡಿಯಾಗಿರುತ್ತೆ. ತುಂಬ ಜನ ಇದನ್ನು ತೆಳ್ಳಗೆ ಮಾಡ್ತಾರೆ. ನಾವು ಮಾಡೋದು ಇದೇ ರೀತಿ. ಈ ರೀತಿ ಮಾಡೋಕ್ಕೆ ಗೊತ್ತಿರಲಿಲ್ಲ ಅಂದವರು ಇವತ್ತೇ ರೆಸಿಪಿನ ಟ್ರೈ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ